ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಹಿಡಿತಾ ಇಲ್ಲ. ನಮ್ಮ ಮನಸ್ಸು ಎಷ್ಟು ಚಿಂದಿಯಾಗಿ ಓಡ್ತಾ ಇದೆ ಅಂತಂದ್ರೆ, ಎಲ್ಲಿಗೆ ಹೋಗಬಾರ್ದು ಅಂತ ನಮ್ಮ ಮೇಷ್ಟ್ರು ಹೇಳಿದ್ರು ಅಲ್ಲೇ ಹೋಗುತ್ತೆ ನಿಮ್ಮ ಮನಸ್ಸು. ಏನೇನು ನೋಡಬಾರ್ದು ಅಂತ ಹೇಳಿದ್ರು ಅದನ್ನೇ ನೋಡುತ್ತೆ. ಯಾವುದ್ರ ಬಗ್ಗೆ ಅಪ್ಪಿತಪ್ಪಿನೂ ಯೋಚನೆ ಮಾಡಬಾರ್ದು ಅಂತ ನಮಗೆಲ್ಲ ಹೇಳಲಾಗಿತ್ತು, ನಮ್ಮ ಮನಸ್ಸು ಅದನ್ನೇ ಯೋಚನೆ ಮಾಡ್ತಿರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಶುದ್ಧ ಮನಸ್ಸಲ್ಲ, ಪಕ್ಕ ಗಟರ್ ಆಗೋಗಿದೆ ಈ ಮನಸ್ಸು ಅಂತ. ಹೆಂಗ್ ಶುದ್ಧ ಮಾಡೋದು? ನಂಗೆ ಬಹಳ ಜನ ಕೇಳ್ತಾರೆ, ಎಸ್ ಸರ್ ನನ್ನ ಮನಸ್ಸು ಗಲೀಜಾಗೋಗಿದೆ, ನಾನು ಕೊಳಕಾಗೋಗ್ಬಿಟ್ಟಿದ್ದೀನಿ, ನನ್ನ ಮನಸ್ಸಿನಲ್ಲಿ ಇರಬಾರ್ದೆಲ್ಲ ಇರೋ ತುಂಬಿಕೊಂಡ್ಬಿಟ್ಟಿದೆ, ಏನ್ ಮಾಡಬೇಕು? ನನಗೂ ಮೊದಲು ಏನ್ ಮಾಡಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು, ಇರೋದು ಒಂದೇ ಒಂದು ದಾರಿ. ನಮ್ಮ ಪಕ್ಕದ ಮನೆ, ನಮ್ಮ ಮನೆ ಚರಂಡಿನ ಕ್ಲೀನ್ ಮಾಡಬೇಕು ಅಂದ್ರೆ ಇರೋ ದಾರಿ ಏನ್ ಗೊತ್ತೇನು? ಶುದ್ಧ ನೀರನ್ನು ತಂದು ಚರಂಡಿಗೆ ಹರಿಸಬೇಕು. ಹಾಗೆ ಶುದ್ಧ ವಿಚಾರಗಳನ್ನ ಈ ಮನಸ್ಸಿಗೆ ಕೊಡಿ. ಶುದ್ಧ ವಿಚಾರಗಳನ್ನ ಎಷ್ಟು ಕೊಡ್ತೀವೋ ಮನಸ್ಸು ಅಷ್ಟು ಕ್ಲೀನ್ ಆಗುತ್ತೆ. ಶುದ್ಧ ವಿಚಾರ ಇನ್ ಯಾರದ್ದು ಅಂತ ಕೇಳಿದ್ರೆ ನಮ್ಮ ಎದುರಿಗಿರೋ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಮಾತ್ರ. ಬೆಸ್ಟ್ ಸೋರ್ಸ್, ನನಗೆ ತಿಳಿದಿರುವಂತೆ ಬೆಸ್ಟ್ ಸೋರ್ಸ್ ಅಂತ ಏನಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದ ಮಾತ್ರ. ನಮ್ಮನ್ನು ನಾವು ಸ್ವಾಮಿ ವಿವೇಕಾನಂದರ ಥಾಟ್ಗೆ ಪ್ಲಗ್ ಇನ್ ಮಾಡ್ಕೊಂಡ್ರೆ ನಮ್ಮ ಬ್ಯಾಟರಿ ಅನ್ನೋದು ಯಾವತ್ತೂ ಡಿಸ್ಚಾರ್ಜ್ ಆಗೋದು ಸಾಧ್ಯವೇ ಇಲ್ಲ. ಯಾವತ್ತಿದ್ರೂ ರೀಚಾರ್ಜ್ ಆಗ್ತಿರುವಂತ ಅಪರೂಪದ ಶ್ರೇಷ್ಠ ಸೋರ್ಸ್ ಸ್ವಾಮಿ ವಿವೇಕಾನಂದ. ಬನ್ನಿ ನಾವೆಲ್ಲರೂ ಅದಕ್ಕೆ ಪ್ಲಗ್ ಇನ್ ಮಾಡ್ಕೊಳ್ಬೇಕಾದಂತ